ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅಖಂಡ ಕರ್ನಾಟಕ ಬಂದ್ ಘೋಷಣೆ ಇದೆ, ಅಂದರೆ ಕರೆ ಕೊಡಲಾಗಿದೆ ಈ ಮುಂಚೆನೆ, ಹೌದಾ? ಆದರೆ ಅದಕ್ಕೆ ಯಾವ ರೀತಿ ಬೆಂಬಲ ಸಿಗ್ತಾ ಇದೆ ಅಂತ ಹೇಳಿದ್ರೆ ಬೆಂಬಲ ಸಿಗ್ತಾ ಇಲ್ಲ. ಮತ್ತೀಗೇನು ನಡೀತಾ ಇದೆ ಬನ್ನಿ ನೋಡೋಣ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬಂದ್ ಘೋಷಣೆ ಆಗಿತ್ತು. ಆ ಒಂದು ಬಂದ್ಗೆ ಕರೆ ಕೊಡಲಾಗಿತ್ತು. ಆರಂಭದಲ್ಲಿ ಎಲ್ಲ ಸಂಘಟನೆಗಳು ಒಮ್ಮತದಿಂದ ಸಹಕಾರವನ್ನು ವ್ಯಕ್ತಪಡಿಸಿದ್ವು. ಆದರೆ ತದನಂತರದಲ್ಲಿ ಭಿನ್ನಾಭಿಪ್ರಾಯ ವ್ಯಕ್ತವಾಯಿತು. ಒಬ್ಬೊಬ್ಬರ ವಿಚಾರ, ಒಬ್ಬೊಬ್ಬರ ಅಭಿಪ್ರಾಯ ಒಂದಾಯಿತು. ಹಾಗಾಗಿ ಬೆಂಗಳೂರಿನಲ್ಲಿ ಇವತ್ತು ಬಂದ್ ಇಫೆಕ್ಟ್ ಇಲ್ಲವೇ ಇಲ್ಲ. ಮೆಜೆಸ್ಟಿಕ್ನಲ್ಲಿ ಎಂದಿನಂತೆ ಬಸ್ ಸಂಚಾರ ಸುಗಮವಾಗಿ ಸಾಗ್ತಾ ಇದೆ. ಹಾಗಾಗಿ ಯಾರು ಕೂಡ ಬಂದ್ ವಿಚಾರವಾಗಿ ತಲೆ ಕೆಡಿಸ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ. ಆದರೆ ಕಾವೇರಿ ವಿಚಾರದ ಬಗ್ಗೆ ಗಮನ ಇರಲಿ. ಬೆಳಗ್ಗೆಯಿಂದಲೂ ಕೂಡ KSRTC, BMTC ಕಾರ್ಯಾರಂಭ ಮಾಡಿವೆ. ಆಟೋ, ಸಿಟಿ ಟ್ಯಾಕ್ಸಿ ಸೇರಿದಂತೆ ಓಲಾ, ಊಬರ್ ಸಂಚಾರ ಎಂದಿನಂತೆ ಸುಗಮವಾಗಿದೆ. ಹಾಗಾಗಿ ಕರ್ನಾಟಕ ಬಂದ್ ಇಲ್ಲ ಅಂತಲೇ ಅಂದ್ಕೊಳ್ಬಹುದು ನೀವು. ಇವತ್ತು ಅಖಂಡ ಕರ್ನಾಟಕ ಬಂದ್ ಅಂತ ನಾವಿಲ್ಲಿ ಏನಕ್ಕೆ ಹೇಳ್ತಾ ಇದ್ದೀವಿ? ಬಂದ್ ಘೋಷಣೆ ಆಗಿದ್ದು ನಿಜ, ಆದರೆ ಆ ಬಂದ್ ಹೆಸರಿಗೆ ಮಾತ್ರ ಬಂದ್ ಆಗಿದೆ. ಅದರಲ್ಲಿ ಯಾವುದೇ ಎಫೆಕ್ಟ್ ಇಲ್ಲ. ಬೆಂಗಳೂರಲ್ಲಂತೂ ಬಂದ್ ಇಫೆಕ್ಟ್ ಇಲ್ಲವೇ ಇಲ್ಲ. ಇನ್ನು ಮುಂದಿನ ಹಂತದಲ್ಲಿ ಸಮಯ ಕಳೆದಂತೆ ಯಾವ ರೀತಿ ವಾತಾವರಣ ನಿರ್ಮಾಣವಾಗಬಹುದು ಅನ್ನುವ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ಈಗ ಸರ್ಕಾರ ಪೊಲೀಸರನ್ನು ಕೂಡ ಆಯಾಯ ಸ್ಥಳಗಳಲ್ಲಿ ನಿಯೋಜನೆ ಮಾಡಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿರೋದು ಕೂಡ ನೀವು ಗಮನಿಸಬೇಕು. ಎಸ್, ಯಾವುದೋ ಟ್ರಾನ್ಸ್ಪೋರ್ಟೇಷನಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲ, ಅಂತಹ ಯಾವುದೇ ವ್ಯತ್ಯಯ ಉಂಟಾಗಿಲ್ಲ. ಎಸ್, ಇನ್ನು ತಮಿಳುನಾಡಿನ ಮತ್ತು ಕರ್ನಾಟಕದ ಗಡಿಭಾಗ ಅತ್ತಿಬೆಲೆಯಲ್ಲಿ ಕನ್ನಡಿಗರ ಒಂದು ರಣಕಹಳೆ ಜೋರಾಗಿ ಮೊಳಗಿದೆ. ಕಾವೇರಿ ನೀರಿಗಾಗಿ ಕನ್ನಡಿಗರ ಕಿಚ್ಚು ಕೂಡ ಬಹಳ ಜೋರಾಗಿದೆ. ಎಸ್, ಅತ್ತಿಬೆಲೆಯಲ್ಲಿ ಕನ್ನಡ ಜಾಗೃತಿ ವೇದಿಕೆ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಅತ್ತಿಬೆಲೆ ಟೋಲ್ನಿಂದ ಗಡಿ ಗೋಪುರದವರೆಗೆ ಈ ಒಂದು ರ್ಯಾಲಿ ಕೂಡ ಅಲ್ಲಿ ನಡೀತಾ ಇದೆ. ಗಡಿ ಗೋಪುರದ ಬಳಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಂಘಟನೆಯ ಸದಸ್ಯರು. ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬಾರ್ದು, ಯಾಕ್ರಿ ಬಿಡಬೇಕು, ನಮಗೆ ಇಲ್ಲಿ ಸಾಕಾಗ್ತಾ ಇಲ್ಲ, ಮೇಕೆದಾಟು ಯೋಜನೆ ಶೀಘ್ರವೇ ಶುರು ಮಾಡಬೇಕು. ಯೋಜನೆಗೆ ಅಡ್ಡಿಪಡಿಸುತ್ತಿರುವ ತಮಿಳುನಾಡಿನ ವಿರುದ್ಧ ಈ ಒಂದು ಪ್ರತಿಭಟನೆಯ ಮೂಲಕ ಕಿಡಿಕಾರ್ತಾ ಇದ್ದಾರೆ ಕನ್ನಡಿಗರು. ಆದರೆ ಬಂದ್ ನಡುವೆ ಯಾವುದೇ ಸಂಚಾರಕ್ಕೆ ವ್ಯತ್ಯಯ ಇಲ್ಲ, ಸುಗಮ ಸಂಚಾರ ಇದೆ, ಸುಗಮವಾಗಿ ಸಂಚರಿಸ್ತಾ ಇದ್ದಾವೆ ಎರಡೂ ರಾಜ್ಯಗಳ ವಾಹನಗಳು, ಅಂದರೆ ಕರ್ನಾಟಕ ಮತ್ತು ತಮಿಳುನಾಡು. ಗಡಿಭಾಗ ಅತ್ತಿಬೆಲೆಯಲ್ಲಿ ಕನ್ನಡಿಗರ ಒಂದು ರಣಕಹಳೆ ಜೋರಾಗಿ ಕೇಳಿಬರ್ತಾ ಇದೆ. ಹೌದು, ಏನು ಬೇಕಾದರೂ ಕೊಟ್ಟೆ, ರಕ್ತ ಕೊಟ್ಟೆವು ಕಾವೇರಿ ನೀರು ಕೊಡಲ್ಲ ಅನ್ನುವ ಒಂದು ಘೋಷವಾಕ್ಯ ನಾವು ಗಮನಿಸಲೇಬೇಕು. ಎಸ್, ಅತ್ತಿಬೆಲೆಯಲ್ಲಿ ಯಾವ ರೀತಿಯಾದಂಥ ಒಂದು ಪ್ರತಿಭಟನೆ ನಡೀತಾ ಇದೆ ಬನ್ನಿ ಗಮನಿಸೋಣ. ಅವೈಜ್ಞಾನಿಕ ತೀರ್ಪು ನೀಡುತ್ತಿರುವ ಕಾವೇರಿ ನ್ಯಾಯ ಮಂಡಳಿಗೆ, ಅವೈಜ್ಞಾನಿಕ ತೀರ್ಪನ್ನು ನೀಡುತ್ತಿರುವ ಕಾವೇರಿ ನ್ಯಾಯ ಮಂಡಳಿಗೆ, ಅವೈಜ್ಞಾನಿಕ ತೀರ್ಪನ್ನು ನೀಡುತ್ತಿರುವ ಕಾವೇರಿ ನ್ಯಾಯ ಮಂಡಳಿಗೆ ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಕನ್ನಡ ಜಾಗೃತಿ ವೇದಿಕೆ ಹೋರಾಟಕ್ಕೆ, ಮೇಕೆದಾಟು ಯೋಜನೆಗೆ ವಿರೋಧ ಮಾಡುತ್ತಿರುವ ತಮಿಳುನಾಡು ಸರ್ಕಾರಕ್ಕೆ, ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸುತ್ತಿರುವ ತಮಿಳುನಾಡು ಸರ್ಕಾರಕ್ಕೆ. ಮೇಕೆದಾಟು ಯೋಜನೆಯನ್ನ ಕರ್ನಾಟಕ ಸರ್ಕಾರ ಶೀಘ್ರನೇ ಪ್ರಾರಂಭಿಸಬೇಕು ಮತ್ತು ಮಹದಾಯಿ ಮತ್ತು ಕಳಸಾ ಬಂಡೂರಿ ಯೋಜನೆಯನ್ನು ಕೂಡ ಪ್ರಾರಂಭ ಮಾಡಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡಕ್ಕೆ ಮಣಿಯದೆ ರಾಜ್ಯ ಸರ್ಕಾರ ಮೇಕೆದಾಟು ಯೋಜನೆಯನ್ನ ಪ್ರಾರಂಭ ಮಾಡಲೇಬೇಕಾಗಿರತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ನಮ್ಮ ರಾಜ್ಯದ, ಅದರಲ್ಲೂ ಕಾವೇರಿ ಕೊಳದ ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ರಾಮನಗರದ ಜಿಲ್ಲೆಗಳಿಗೆ ರೈತರಿಗೆ ನೀರನ್ನು ಕುಡಿಯೋ ವ್ಯವಸಾಯಕ್ಕೆ ಕೊಡಬೇಕಾಗ್ತದೆ. ಅದನ್ನ ಕೊಡಕ್ಕಾಗದಿಲ್ಲ ಇವರಿಗೆ ನೀರನ್ನು ಬಿಟ್ರೆ. ಯಾವ ರೀತಿ ಸರ್ಕಾರ ಮಳೆನೇ ಇಲ್ಲ, ಡ್ಯಾಮ್ಗಳಲ್ಲಿ ನೀರಿಲ್ಲ, ಆದ್ರೂ ನೀರನ್ನು ಬಿಡ್ತಿದ್ದಾರೆ. ಇದ್ರ ಮಧ್ಯದಲ್ಲಿ ನಮ್ಮ